ಏನಾದರೂ ಇವತ್ತೇನಾದರೂ ಅಪಾಯಿಂಟ್ಮೆಂಟ್ ಏನು ಕೇಳಿದ್ದೀರಾ ಏನಾದರೂ? ನಾವು ಯಾರನ್ನೂ ಕೇಳಲ್ರಿ, ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ. ಅಲ್ಲಿ 1 ಗಂಟೆ 2 ಗಂಟೆ ಇರ್ತೀವಿ. ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದರೆ ಚರ್ಚೆ ಮಾಡ್ತೀವಿ, ಮತ್ತು ನೇರವಾಗಿ ಏರ್ಪೋರ್ಟಿಗೆ ಹೋಗ್ತೀವಿ. ಸರ್, ಒಂದು ವೇಳೆ ವಿಜೇಂದ್ರ ಅವ್ರನ್ನೇ BJP ಹೈಕಮಾಂಡ್ ಕಂಟಿನ್ಯೂ ಮಾಡ್ತು ಅಂತಂದರೆ ನಿಮ್ಮ ನಿಲುವೇನಾಗಿರುತ್ತೆ ಸರ್? ಅವಾಗ ನಾವು ಹೇಳ್ತೇವೆ. ಈಗ ಒಮ್ಮೆ ಎಲ್ಲನೂ ಮುಂದಿಂದೆಲ್ಲ ಭವಿಷ್ಯ ಕಾನ್ಫಿಡೆಂಟ್ ಆಗಿದ್ದಾರೆ ವಿಜೇಂದ್ರ ಅವರು. ನಾವು ನೋಡ್ರಿ, ಈಗ ಏನು ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ. ನಮ್ಮದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿರ್ಣಯ ತೊಗೋತದ, ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ. ನಾವು ಅಷ್ಟೇನು ಭಯಭೀತರಾಗಿಲ್ಲ. ಏನಪ್ಪ ಅಂಥೇಳಿ ನಾವು ಕಾನ್ಫಿಡೆಂಟ್ ಇದೀವಿ. ಸರ್, ಈಗ ಹೈಕಮಾಂಡ್ ಅವ್ರ ನಿರ್ಧಾರ ಬದಲಾಯಿಸದೇ ಇದ್ರೆ ನಿಮ್ಮದು ಮುಂದಿನ ಸ್ಟೆಪ್ ಹೆಂಗೆ? ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ನಮ್ಮ ಅಂತಿಮ ಬಾಸ್. ಅವ್ರು ಏನು ಹೇಳ್ತಾರೆ, ಹಗಲು ಕಂಡ ಇದು ರಾತ್ರಿ ಕಂಡ ಬಾಯಿಗಳು ಹಗಲು ಬೀಳಂದ್ರೆ ಬೀಳ್ತೀವಿ. ಹಂಗೆ ಮಾಡೋದಿಲ್ಲ, ನೀವು ತಿಳ್ಕೊಂಡಿರ್ಬೇಕು. ಹಂಗೆ ಮಾಡಿಬಿಡ್ತಾರ್ಥ. ಹಗಲ ಕಂಡ ಬಾವಿ, ಡೇದಾಗ ಕಂಡಂಥ ಬಾವಿ. ನಾವು ಇದು ಇಲ್ಲ, ರಾತ್ರಿ ಕಂಡಂಥ ಬಾವಿ ಡೇದಾಗ ಬೀಳುವಂಥ ತುಗು ತಯಾರಿದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ, BL ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗೆರಕೆಗಳ ಅಲ್ಲ.